ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಬುಲೆಟ್ ಪ್ರೂಫ್ ತೆಗೆದು ಭಾಷಣ ಮಾಡಿದ್ದಾರೆ ಸಿಎಂ. ಅಂದರೆ ತುಂಬ ಪವರ್ಫುಲ್ ಅಂತ ನಾವು ಅದಕ್ಕೆಲ್ಲ ಭಯಪಡೋದು. ನೋಡಿ, ಕರ್ನಾಟಕ ರಾಜ್ಯ ಶಾಂತಿ ಪ್ರಿಯರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಬುಲೆಟ್ ಪ್ರೂಫ್ ಬೇಕಾ? ನಾವು ಶಾಂತಿ ಪ್ರಿಯರು, ಜನನೂ ಅದೇ ರೀತಿ ಇದ್ದಾರೆ ಅಲ್ವಾ? ಅದಕ್ಕೆ ಸ್ಟ್ರಾಂಗು ಇದು ಇಲ್ಲ. ನಮ್ಮ ಸಿದ್ದರಾಮಯ್ಯನವ್ರು ಯಾವಾಗಿದ್ರು ಸ್ಟ್ರಾಂಗೇ, ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಹುಲಿ ಅಂತಲೇ ಹೆಸರು ಅವರಿಗೆ, ಅದಕ್ಕೆ ಹುಲಿ ಅಂತಲೇ ಹೆಸರು. ಆದರೆ ಈ ಕರ್ನಾಟಕ ಮಹಾಜನತೆ ಶಾಂತಿ ಪ್ರಿಯರು. ಥ್ಯಾಂಕ್ ಯು. ಮರವಂತೆ ಮತ್ತು ಸೋಮೇಶ್ವರ ಬೀಚ್ಗೆ 15 ಕೋಟಿ ಆಗಿದೆ ಅದು ಪ್ರವಾಸೋದ್ಯಮ ಇಲಾಖೆಯಲ್ಲಿ, ಬಟ್ ವರ್ಕ್ ಆಗ್ತಿಲ್ಲ, ಪೆಂಡಿಂಗ್ ಇದೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಹಾಗೆ ಕಾಂಟ್ರಾಕ್ಟರ್ ಹತ್ರ ಆಗಲೇ ಮಾತಾಡಿ ಒಂದು ಸುತ್ತಿನ ಮಾತುಕತೆ ಆಗಿದೆ. ಸೋಮೇಶ್ವರ ಆಗಿರ್ಬೋದು, ಇನ್ನೊಂದು ಮರವಂತೆ ಆಗಿರ್ಬೋದು. ಆದಷ್ಟು ಬೇಗ ಚುರುಕನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಹೋದ ವಾರನೇ ಕರೆದು ಕಾಂಟ್ರಾಕ್ಟರ್ ಆದಂಥ ಬಿರಾದರ್ ಅಂತ ಇದ್ದಾರೆ, ನಾನು ಬೆಂಗಳೂರಿನಲ್ಲಿ ಭೇಟಿಯಾಗಿ ಆದಷ್ಟು ಬೇಗ ಕೆಲಸ ಮುಗಿಸ್ಬೇಕು. ನಿಮಗೆ ಕೊಟ್ಟಂಥ ನಿರ್ದಿಷ್ಟ ಅವಧಿ ಒಳಗಡೆ ಕೆಲಸ ಮುಗಿಸ್ಬೇಕು ಅಂತ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಇನ್ನು ಕಡಲ್ ಕೊರ್ತಕ್ಕೆ ಈಗಾಗಲೇ ನಾನು ಹೇಳಿದ ಹಾಗೆ ನಮ್ಮ ಉಡುಪಿಗೆ 5 ರಿಂದ 10 ಕೋಟಿ ಅಂತ ಹೇಳಿದರು. ಆ ಹಣ ಕೂಡ ಆದಷ್ಟು ಬೇಗ ತಗೊಂಡು ಬರ್ತೀವಿ. ಬೆಂಗಳೂರು ಶಾಸಕರು ಹಕ್ಕುಚ್ಯುತಿ ಮಂಡಿಸಲಿಕ್ಕೆ ಹೊರಟಿದ್ದಾರೆ. ಅಂದರೆ ಕಾಂಗ್ರೆಸ್ನವರು ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತೆ, ಅಧಿಕಾರಿಗಳನ್ನ ಮೀಟಿಂಗಿಗೆ ಕಳಿಸ್ತಾ ಇಲ್ಲ. ನಿನ್ನೆ ನಡೆದ KDP ಸಭೆಯಲ್ಲಿ ಮೀಟಿಂಗ್ ಆಗಲಿಕ್ಕೆ ಬಿಟ್ಟಿಲ್ಲ, ಅರ್ಧದಿಂದ ಎತ್ಕೊಂಡು ಹೋಗಿದ್ದಾರೆ. ಈ ಥರದ ಬೆಳವಣಿಗೆಗಳು ಬೈಂದೂರಲ್ಲಿ ಆಗ್ತದೆ. ನಾನೊಂದು ಮಾತು ಕೇಳಲಿಕ್ಕೆ ಬಯಸ್ತೇನೆ. ನಾನು 2ನೇ ಬಾರಿ ಶಾಸಕಿ. ನನಗೆ ಗೊತ್ತು ಹಕ್ಕುಚ್ಯುತಿ ಅಂದರೆ ಏನು, ಅಧಿಕಾರದ ಲಾಭ ಹೇಗೆ, ಅಧಿಕಾರದ ದುರ್ಲಾಭ ಹೇಗೆ, ನಾವು ಪ್ರೋಟೋಕಾಲ್ ಹೇಗೆ ಮೇಂಟೈನ್ ಮಾಡಬೇಕು, ಇದು ಸಾಮಾನ್ಯ ಜ್ಞಾನ ನಮಗೆಲ್ಲ ಇದೆ. ಯಾರ ಹಕ್ಕನ್ನು ಕೂಡ ಯಾರೂ ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಶಾಸಕರು ನನಗೆ ಗಮನಕ್ಕೆ ಬಂದ ತಕ್ಷಣ ನಾನು ಕೇಳಿದೆ, ಜಿಲ್ಲಾಡಳಿತದ ಮುಖ್ಯಸ್ಥರನ್ನು ಕೇಳಿದಾಗ ಮಾನ್ಯ ಶಾಸಕರು ಅವರು ಎಲ್ಲಿ ಆಫೀಸರ್ಗಳ ಮೀಟಿಂಗನ್ನು ಕರಿಬೇಕು ಅಲ್ಲಿ ಕರೆದು ಮಾಡಿದ್ರೆ ತೊಂದರೆ ಏನಿಲ್ಲ. ಆದರೆ ಅವರು ಪರ್ಸ್ನಲ್ ತಮ್ಮ ಜಾಗದಲ್ಲಿ ಕರೆದು ಮಾಡಿದ್ರೆ ತೊಂದರೆ ಎಲ್ಲರಿಗೂ ಆಗುತ್ತೆ. ಯಾಕಂದರೆ ಸಾರ್ವಜನಿಕ ನಾವು ಪಬ್ಲಿಕ್ ಲೈಫ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶಾಸಕರಾಗಲಿ ಅಥವಾ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಮ್ಮ ಮನೆಯಲ್ಲಿ ಮೀಟಿಂಗ್ನ ನಡೆಸಲಿಕ್ಕೆ ಸಾಧ್ಯನಾ? ಪಕ್ಕದಲ್ಲಿ ಒಂದು ನಮ್ಮದು ಶೆಡ್ ಇದೆ, ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಕಾರ್ಯಕ್ರಮಗಳು ಸರ್ಕಾರಿ ಗೃಹಗಳಲ್ಲೇ ಆದ್ರೇ ಅದು ಒಂದು ಪ್ರೋಟೋಕಾಲ್. ಬಹಳ ಸಂತೋಷ, ಜನರ ಬೆಳಗ್ಗೆ ಹೋಗ್ಬೇಕು ಅವರು. ಮೇಡಮ್, ಈಗ ಜಿಲ್ಲಾಸ್ಪತ್ರೆ ಕಾಮಗಾರಿ ಯಾವಾಗ ಕಂಪ್ಲೀಟ್ ಆಗುತ್ತೆ? ತುಂಬ ವರ್ಷದಿಂದ ನಡೀತಾನೆ ಇದೆ, 1.5 ವರ್ಷದಿಂದ ಮುಂದುವರೆದಿದೆ, ನಡೀತಾ ಇದೆ. 2-3 ತಿಂಗಳಲ್ಲಿ ಕ್ಲಿಯರ್ ಆಗಿ. ಈಗ ನಾನು ಲೆಕ್ಕ ತಗೊಳ್ತೀನಿ, ಬಟ್ ಇಡೀ ರಾಜ್ಯದಲ್ಲಿ ಈ ವರ್ಷ ಟೋಟಲ್ ಆಗಿ 17,800 ತಗೊಳ್ತೀವಿ. ಒಂದು ನಿಮಿಷ, 17,800 ಉಡುಪಿ ಕೂಡ ಇದೆ. ಅದರಲ್ಲಿ ಕೆಲವೊಂದು ಕ್ಯಾಟಗರಿ ಇದೆ. ಅಂದರೆ 2 ರೂಮ್ ಇರಬೇಕು, PUC ಸೆಕೆಂಡ್ ಇಯರ್ ಕಲ್ತಂಥವ್ರು ಇರಬೇಕು, ಅಥವಾ ಡಿಗ್ರಿ ಆದಂಥವ್ರು ಇರಬೇಕು. ಯಾಕಂದರೆ LKG UKG ಅಂದರೆ ಒಂದೇ ಕ್ಲಾಸ್ ರೂಮ್ನಲ್ಲಿ ಕೂರಿಸಿ ಕಲಿಸ್ಲಿಕ್ಕೆ ಆಗೋದಿಲ್ಲ. ಸಪ್ರೇಟ್ ದೊಡ್ಡ ಕ್ಲಾಸ್ ಇದ್ದರೆ ಮಧ್ಯದಲ್ಲಿ ಒಂದು ಪಾರ್ಟಿಷನ್ ಆದರೂ ನಾವು ಕ್ರಿಯೇಟ್ ಮಾಡಬೇಕು. ಟಾಯ್ಲೆಟ್ ಇರಬೇಕು, ಕಿಚನ್ ಇರಬೇಕು. ಸೊ ಈ ಎಲ್ಲ ಇದನ್ನು ಹುಡುಕೊಂಡು ಅಂಥವು ಎಷ್ಟು ಬರ್ತವೆ ಅಂತ ರಿಪೋರ್ಟ್ ಬಂದಿದೆ ಆಲ್ರೆಡಿ. ತಿಳ್ಕೊಂಡು ನಿಮಗೆ ಸರ್ಕಾರಿ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ಶಾಲೆ ತೆಗೆಯೋದು ಮತ್ತು ಮೊಂಟೆಸರಿ ಅದು ಇದಾಗೋದಿಲ್ಲ, ಗೊಂದಲ ಆಗೋದಿಲ್ಲ. ನೋಡಿ, ಸರ್ಕಾರಿ ಶಾಲೆಯಲ್ಲಿ ಎಲ್ಲಿ ಅಂಗನವಾಡಿಗಳಿದ್ದಾವೆ ಅಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಯನ್ನು ತೆಗಿತೀವಿ. ಆದರೆ ಸರ್ಕಾರಿ ಶಾಲೆಯಲ್ಲಿ ಬರೀ ರಾಯಚೂರಿನಲ್ಲಿ ಅಂದರೆ ಏನು ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲಿಯವರೆಗೆ 2,500 ತೆಗೆದಿದ್ದಾರೆ, ಅಲ್ಲಿಗೆ ನಿಂತ್ಕೊಂಡಿದೆ. ಈಗ ಬ್ರಹ್ಮಾವರದಲ್ಲಿ